One second. ಏನ್ ಮ್ಯಾಟ್ರಿಗೆ ಜಗಳ ಇದು ನಮಗೆ ಇನ್ನೂ ಬೇಜಾರಾಯ್ತು. ಯಾರು ಸವಾಸನೆ ಬಿಗ್ ಬಾಸ್ ಕನ್ನಡ 12 ಧ್ರುವಂತ್ ಅಶ್ವಿನಿ ಜಗಳ ಗೆಲ್ಲಿಗೆ ಸಖತ್ ಮಜಾ. ನಕ್ಕು ನಕ್ಕು ಮನೆ ಮಂದಿ ಸುಸ್ತು. ಬಿಗ್ ಬಾಸ್ ಮನೆಯಲ್ಲಿ ಟಿಕೆಟ್ ಟಾಪ್ 6 ಆಟದಲ್ಲಿ ಸಖತ್ ಪೈಪೋಟಿ ನಡೆಯುತ್ತಾ ಇದೆ. ಟಿಕೆಟ್ ಟಾಪ್ 6 ಟಾಸ್ಕ್ ಆಡುವಾಗ ರಕ್ಷಿತಾ ಶೆಟ್ಟಿ ಔಟ್ ಆಗಿ ರಘು ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಟಾಪ್ 6 ಆಟದಲ್ಲಿ ಸ್ಪರ್ಧಿಸುವ ಅರ್ಹತೆ ಇಲ್ಲದಂತಾಗಿದೆ. ಮತ್ತೊಂದು, ಅಶ್ವಿನಿ ಹಾಗೂ ಧ್ರುವಂತ್ 2ನೇ ಸುತ್ತಿನಲ್ಲಿ ಆಟ ವಿನ್ ಆಗಿದ್ದು ಮುಂದಿನ ಹಂತಕ್ಕೆ ಆಯ್ಕೆಯಾಗಿದ್ದಾರೆ. ಇದೆಲ್ಲ ಒಂದು ಕಡೆಯಾದ್ರೆ ಧ್ರುವಂತ್ ನಿನ್ನೆ ಕ್ಯಾಮೆರಾ ಮುಂದೆ ಅಶ್ವಿನಿ ಬಗ್ಗೆ ಒಳ್ಳೊಳ್ಳೆ ಮಾತನಾಡಿದ್ರು. ಈಗ ಏಕಾಏಕಿ ಅಶ್ವಿನಿ ವಿರುದ್ಧವೇ ಗರಂ ಆಗಿದ್ದಾರೆ. ಆದ್ರೆ ಇದನ್ನ ಸಖತ್ ಮಜಾ ತೆಗೆದುಕೊಂಡಿದ್ದು ಮಾತಿನ ಮಲ್ಲ ಗಿಲ್ಲಿ. ಹೊಸ ಪ್ರೊಮೋ ವೈರಲ್ ಆಗಿದೆ. ಧ್ರುವಂತ್ ಹಾಗೂ ಅಶ್ವಿನಿ ಮಧ್ಯೆ ಸಣ್ಣ ಜಗಳವಾಗಿದೆ. ಇದು ಮನೆಯವರ ಗಮನಕ್ಕೆ ಬಂತು. ಏನು ಮ್ಯಾಟರ್ಗೆ ಜಗಳ ಆಗಿದ್ದು ನೋಡಿ ಸಖತ್ ಬೇಜಾರಾಯ್ತು ಎಂದಿದ್ದಾರೆ ಗಿಲ್ಲಿ. ಅದಕ್ಕೆ ಧ್ರುವಂತ್ ಕಣ್ಣ ಮುಂದೆ ಆಗ್ತಾ ಇರೋದು ನೋಡಿಕೊಂಡು ಸುಮ್ಮನೆ ಇರೋಕೆ ಆಗ್ತಿಲ್ಲ ಎಂದಿದ್ದಾರೆ. ಇದಕ್ಕೆ ಕುಮ್ಮಕ್ಕು ಕೊಟ್ಟ ಗಿಲ್ಲಿ ಹೌದಣ್ಣ ಎಂದಿದ್ದಾರೆ. ರಘು ಕೂಡ ಗಿಲ್ಲಿ ಮತ್ತು ಧನುಷ್ ಜೊತೆ ಅಶ್ವಿನಿ ಒಬ್ಬರೇ ಇದ್ದಾಗ ಇವರೇ ಸಪೋರ್ಟ್ ಮಾಡಿದ್ದು ಎಂದಿದ್ದಾರೆ. ಇನ್ನು ಸಹವಾಸ ಬೇಡ ಅಂತ ಸೈಲೆಂಟ್ ಆಗ್ತೀರಾ ಅಂತ ಗಿಲ್ಲಿ ಮತ್ತಷ್ಟು ಧ್ರುವಂತ್ಗೆ ಕೇಳಿದ್ದಾರೆ. ಅದಕ್ಕೆ ಧ್ರುವಂತ್ ಆಗಿರೋದು ಆಗುತ್ತಾ ಇರೋದು ಎಲ್ಲದೂ ಒಳ್ಳೆಯದಕ್ಕೆ ಎಂದಿದ್ದಾರೆ ಧ್ರುವಂತ್. One second. ಏನ್ ಮ್ಯಾಟ್ರಿಗೆ ಜಗಳ ಇದು ನಮಗೆ ಇನ್ನೂ ಬೇಜಾರಾಯ್ತು. ಯಾರು ಸವಾಸನೆ ಧ್ರುವಂತ್ ಅಶ್ವಿನಿ ಹಾಗೂ ಧ್ರುವಂತ್ ಜಗಳ ಮನೆ ಮಂದಿ ಸಖತ್ ಹಬ್ಬ ಮಾಡ್ತಾ ಇದ್ದಾರೆ. ಇನ್ನು ನಿನ್ನೆಯಷ್ಟೇ ಧ್ರುವಂತ್ ಅವರು ಕ್ಯಾಮ್ರಾ ಮುಂದೆ ನಾನು ಅಶ್ವಿನಿ ಅವರನ್ನ ತಾಯಿಯ ಸ್ಥಾನದಲ್ಲಿ ನೋಡ್ತಾ ಇದ್ದೇನೆ, ಅವರಿಗೆ ಒಬ್ಬರ ಸಪೋರ್ಟ್ ಬೇಕಿದೆ, ಆದ್ರೆ ನಾನು ವೈಯಕ್ತಿಕವಾಗಿ ಆಡ್ತಾ ಇದ್ದೇನೆ, ಯಾವುದೇ ಗ್ರೂಪ್ಗೂ ಸೇರಿಲ್ಲ ಅಂತ ಕ್ಲಾರಿಟಿ ಬೇರೆ ಕೊಟ್ಟಿದ್ರು. ಅಷ್ಟೇ ಅಲ್ಲ, ಮನೆಯಲ್ಲಿ ಈಗ ಅಶ್ವಿನಿ ಹಾಗೂ ಧ್ರುವಂತ್ ಪ್ರತ್ಯೇಕವಾಗಿ ಅಡುಗೆ ಬೇರೆ ಮಾಡಿಕೊಳ್ತಾ ಇದ್ದಾರೆ. ಆದ್ರೆ ಈಗ ಏಕಾಏಕಿ ಇವರಿಬ್ಬರ ಮಧ್ಯೆ ಮನಸ್ತಾಪ ಶುರುವಾಗಿದೆ. ಟಾಸ್ಕ್ ವೇಳೆ ರಾಶಿಕಾ ಶೆಟ್ಟಿ, ಮ್ಯೂಟೆಂಟ್ ರಘು ಮತ್ತು ರಕ್ಷಿತಾ ಶೆಟ್ಟಿ ಅವರು ಒಂದು ತಂಡವಾಗಿ ಆಟ ಆಡಿದ್ರು. ಆದ್ರೆ ಅವರ ತಂಡಕ್ಕೆ ಹಿನ್ನಡೆಯಾಯಿತು. ಮೊದಲ ಸುತ್ತಿನಲ್ಲಿ ಕಾವ್ಯ ಆಯ್ಕೆಯಾದ್ರು, 2ನೇ ಸುತ್ತಿನಲ್ಲಿ ಧ್ರುವಂತ್ ಅಶ್ವಿನಿ ಆಯ್ಕೆಯಾದ್ರು. One second. ಏನ್ ಮ್ಯಾಟ್ರಿಗೆ ಜಗಳ ಇದು ನಮಗೆ ಇನ್ನೂ ಬೇಜಾರಾಯ್ತು. ಯಾರು ಸವಾಸನೆ